ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ನಮ್ಮ ಲ್ಯಾಂಗ್ವೇಜ್ ಕುಕಿಂಗ್ ಚಾಲೆಂಜಿನ 3ನೇ ರೆಸಿಪಿ ಪೈನಾಪಲ್ ಶೀರಾ ಹೇಗೆ ಮಾಡುವುದಂತ ನೋಡೋಣ ಬನ್ನಿ. ಪೈನಾಪಲ್ ಶೀರಾಗೆ ಬೇಕಾಗುವ ಸಾಮಗ್ರಿಗಳು: ಒಂದು ಅರ್ಧ ಪೈನಾಪಲ್ ಸಣ್ಣದಾಗಿ ಹೆಚ್ಕೊಂಡಿದ್ದೇನೆ, ಅರ್ಧ ಕಪ್ ಗೋಡಂಬಿ ದ್ರಾಕ್ಷಿ, 3/4 ಕಪ್ ತುಪ್ಪ, 1 ಕಪ್ ಸೂಜಿ ರವೆ, 3/4 ಕಪ್ ಸಕ್ಕರೆ ಮತ್ತು ಚಿಟಿಕೆ ಏಲಕ್ಕಿ ಪುಡಿ. ಈಗ ಒಂದು ಬಾಣಲೆಯಲ್ಲಿ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಬಿಸಿ ಮಾಡಿ ಅದರಲ್ಲಿ ನಮ್ಮ ದ್ರಾಕ್ಷಿ ಗೋಡಂಬಿನ ಚೆನ್ನಾಗಿ ಹುರ್ಕೊಳ್ಬೇಕು ಮತ್ತು ಅದನ್ನು ಬದಿಯಲ್ಲಿಟ್ಕೊಳ್ಬೇಕು. ಅದೇ ಬಾಣಲೆಗೆ ಇನ್ನೊಂದು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಅದರಲ್ಲಿ ನಮ್ಮ ಸೂಜಿ ರವೆಯನ್ನು ಚೆನ್ನಾಗಿ ಪರಿಮಳ ಬರುವಷ್ಟು ತನಕ ಗೋಲ್ಡನ್ ಬ್ರೌನ್ ಆಗೋ ತನಕ ಹುರ್ಕೊಳ್ಬೇಕು. ಈಗ ನಾವು ಹೆಚ್ಕೊಂಡಿರೋ ಪೈನಾಪಲನ್ನು ಸ್ವಲ್ಪ ತುಪ್ಪದಲ್ಲಿ ಹುರಿದು ಅದಕ್ಕೆ 3.5 ಕಪ್ ನೀರು, 1/4 ಕಪ್ ಸಕ್ಕರೆ ಹಾಕಿ ಪೈನಾಪಲ್ ಸಾಫ್ಟ್ ಆಗೋ ತನಕ ಸ್ವಲ್ಪ ಬೇಯಿಸ್ಕೊಳ್ಬೇಕು. ಈಗ ನಮ್ಮ ಪೈನಾಪಲ್ ಸಾಫ್ಟ್ ಆದ ನಂತರ ಇದಕ್ಕೆ ನಾವು ಹುರಿದಿಟ್ಟಿರುವ ಸೂಜಿ ರವೆಯನ್ನು ಹಾಕಿ ಲಂಪ್ಸ್ ಬಾರದಂತೆ ಚೆನ್ನಾಗಿ ಬೆರೆಸ್ಕೊಳ್ಬೇಕು. ನಾವು ಬೆರೆಸ್ತಾ ಇರುವಾಗ ರವೆ ನೀರನ್ನು ಹೀರ್ಕೊಳ್ತದೆ. ಅದಾದ ನಂತರ ಇದರಲ್ಲಿ ಉಳಿದಿರುವ ಸಕ್ಕರೆಯನ್ನು ಹಾಕಿ ನಾವು ಸಿಲ್ಕಿ ಸ್ಮೂತ್ ಟೆಕ್ಸ್ಚರ್ ಬರೋ ತನಕ ಇದನ್ನು ಬೆರೆಸ್ಕೊಳ್ಬೇಕು. ನೋಡಿ, ಈಗ ಸಕ್ಕರೆ ಚೆನ್ನಾಗಿ ಕರಗಿದೆ. ಇದರಲ್ಲಿ ಈಗ ನಾವು ಉಳಿದಿರೋ ತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಮುಚ್ಚಳ ಹಾಕಿ ಬೇಯಿಸ್ಕೊಳ್ಬೇಕು. ನೋಡಿ, ನಮ್ಮ ಶೀರಾ ಬಹುತೇಕ ರೆಡಿಯಾಗಿದೆ. ಇದಕ್ಕೆ ಈಗ ಕೊನೆಯದಾಗಿ ನಾವು ಹುರ್ಕೊಂಡಿರುವ ದ್ರಾಕ್ಷಿ ಗೋಡಂಬಿ ಮತ್ತು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಬೆರೆಸ್ಕೊಳ್ಬೇಕು. ಈಗ ನಮ್ಮ ರುಚಿಕರವಾದ ಪೈನಾಪಲ್ ಶೀರಾ ರೆಡಿಯಾಗಿದೆ. ನಿಜವಾಗಿ ನಾನು ಈ ಪೈನಾಪಲ್ ಶೀರಾ ಭಾನುವಾರ ಫಾದರ್ಸ್ ಡೇ ಅಂತ ನಮ್ಮ ಯಜಮಾನ್ರಿಗೋಸ್ಕರ ಮಾಡಿದೆ. ಆದರೆ ಶೀರಾ ಪರಿಮಳ ನೋಡಿ ನಮ್ಮ ಯಜಮಾನ್ರಿಗೆ ತಡಿಸ್ಕೊಳ್ಳಿಕ್ಕಾಗಲಿಲ್ಲ. ಸೊ ಹ್ಯಾಪಿ ಫಾದರ್ಸ್ ಡೇ. ಪೈನಾಪಲ್ ಶೀರಾ. ನಿಮಗೆ ಈ ಪೈನಾಪಲ್ ಶೀರಾ ರೆಸಿಪಿ ಇಷ್ಟವಾದಲ್ಲಿ ದಯವಿಟ್ಟು ಫಾಲೋ ಬಟನ್ ಒತ್ತಿರಿ.